ಅಧ್ಯಾಯ 4 ರೆವಿನ್ಯೂ ಕರ್ನಾಟಕ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣ ರಚನೆ ಮತ್ತು ಅಧಿಕಾರಗಳು. ಕರ್ನಾಟಕ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣವು ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ರಚಿಸತಕ್ಕದ್ದು ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಬರೋದು ರಚಿಸತಕ್ಕದ್ದು. ಈ ಈ ರಾಜ್ಯ ಸರ್ಕಾರವು ನೇಮಕ ಮಾಡಿದಂತಹ ಒಟ್ಟು 6 ಸದಸ್ಯರನ್ನು ನೇಮಕ ಮಾಡಿರ್ತಾರೆ. ಒಟ್ಟು 6 ಸದಸ್ಯರನ್ನು ನೇಮಕ ಮಾಡಿರ್ತಾರೆ. ಅದರಲ್ಲಿ ರೀಜನಲ್ ಕಮಿಷನರ್ ದರ್ಜೆ ಅಧಿಕಾರಿ ಅಧ್ಯಕ್ಷರಾಗಿರ್ತಾರೆ. ಏನು ಅಪೀಲ್ ಪುನರೀಕ್ಷಣೆ ಇರ್ತಲ್ಲ, ಇದ್ರದ್ದು ಒಂದು ಸದಸ್ಯ ಪೀಠ 6 ಜನ ಇದ್ದಿರ್ತಾರ. ಅದರಲ್ಲಿ ರೀಜನಲ್ ಕಮಿಷನರ್ ಒಬ್ಬರು ಅಧ್ಯಕ್ಷರಿಗಾಗಿರ್ತಾರ. ಮತ್ತು ಉಳಿದ 5 ಜನರಲ್ಲಿ 3 ಜನ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರ ಮತ್ತು 2 ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದಂತೆ ಡಿಸಿಗಳಾಗಿ 2 ಆಯ್ಕೆಯಾಗಿರ್ತಾರೆ ಅಂತ ಹೇಳ್ತೀವಿ. ಸೊ ಈ ಥರ ಒಟ್ಟು 6 ಜನ, ಒಬ್ಬರು ರೀಜನಲ್ ಕಮಿಷನರ್ ಮತ್ತೆ 3 ಜನ ಜಿಲ್ಲಾ ನ್ಯಾಯಾಧೀಶರು ಡಿಸ್ಟ್ರಿಕ್ಟ್ ಜಡ್ಜ್ ಆ್ಯಂಡ್ 2 ಡಿಸಿಗಳು ಸೇರಿ ಒಟ್ಟು 6 ಜನ ಸದಸ್ಯರನ್ನು ಒಳಗೊಂಡಿರ್ತದೆ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣ. ಇದಾದ್ಮೇಲೆ ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಒಂದು ವೇಳೆ ಹೆಚ್ಚುವರಿ ನ್ಯಾಯಾಧೀಶರು ಏನಾದರೂ ಬೇಕಪ್ಪ, ಸ್ವಲ್ಪ ನ್ಯಾಯಾಧೀಕರಣಕ್ಕೆ ವಿಳಂಬ ಆಗ್ತಿತ್ತು, ಹೆಚ್ಚುವರಿ ನ್ಯಾಯಾಧೀಶರು ಏನಾದರೂ ಬೇಕು, ನ್ಯಾಯಾಧೀಶರಂದ್ರೆ ಹೆಚ್ಚುವರಿ ನ್ಯಾಯಾಧೀಕರಣದ ಸದಸ್ಯರೇನಾದರೂ ಬೇಕಪ್ಪ ಅಂತಂದಾಗ ಅಂಥ ಸಮಯದಲ್ಲಿ ರಾಜ್ಯ ಸರ್ಕಾರವು ಅಧಿಸೂಚನೆ ಹೊರಡಿಸುವುದರ ಮೂಲಕ 2ನೇ ಉಪ ಪ್ರಕರಣ ಡಿ ಖಂಡದಲ್ಲಿ ನಿರ್ದಿಷ್ಟಪಡಿಸುವಂತೆ ಅರ್ಹತೆ ಉಳ್ಳ ವ್ಯಕ್ತಿಗಳು ಏನೇನು ಮಾಡ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರ ಅವರು ನಿರ್ದಿಷ್ಟಪಡಿಸಿದ ಅವಧಿಯವರೆಗೂ ಆ ಹೆಚ್ಚುವರಿ ಸದಸ್ಯರನ್ನು ನೇಮಕ ಮಾಡ್ಕೋತದ. ಅಷ್ಟೇ ಅಲ್ಲದೆ ಇಲ್ಲಿ ಕರ್ನಾಟಕ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ 1957ರಲ್ಲಿ ಕರ್ನಾಟಕ ರೆವಿನ್ಯೂ ನ್ಯಾಯಾಧೀಕರಣ ಅಧಿನಿಯಮ ಸ್ಥಾಪನೆ ಆಗ್ತದೆ. ಇದಕ್ಕೆ ಮೊದಲು ಯಾವ ಥರ ಹೆಸರು ಇತ್ತಪ್ಪ ಅಂದರೆ ಮೈಸೂರು ರೆವಿನ್ಯೂ ನ್ಯಾಯಾಧೀಕರಣ ಇದಿತ್ತು. ಅದಾದಮೇಲೆ ಈಗೇನಪ್ಪ ಅದು ಕನ್ವರ್ಟ್ ಆಗಿ ಕರ್ನಾಟಕ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣ ಆಗಿ ಕನ್ವರ್ಟ್ ಆಗಿದೆ. ಅದಾದಮೇಲೆ ನ್ಯಾಯಾಧೀಕರಣದಿಂದ ವ್ಯವಹಾರ ನಿರ್ವಹಣೆ ಅಂದ್ರೆ ನ್ಯಾಯಾಧೀಕರಣ ಯಾವ ಥರ ಕೆಲಸ ಮಾಡ್ತದ ಅಂತಂದಾಗ, ಅಂದ್ರೆ ಯಾವ ಥರ ಅದನ್ನು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತದಪ್ಪ ಅಂತಂದಾಗ, ಈಗ ಅಪೀಲಿಗೆ ಮತ್ತು ಪುನರೀಕ್ಷಣೆ ಅಥವಾ ಇತರೆ ಯಾವುದೇ ವ್ಯವಹಾರಗಳಿಗೆ ವಿಷಯಗಳಿಗೆ ಅವರು ಅರ್ಜಿ ಸಲ್ಲಿಸಿದಾಗ ಅದರಲ್ಲಿ 2 ಸದಸ್ಯರನ್ನುಳ್ಳ ನ್ಯಾಯಪೀಠ, ದ್ವಿಸದಸ್ಯ ಪೀಠ ಅಧಿಕಾರ ಚಲಾಯಿಸ್ತದೆ. 2 ಸದಸ್ಯರನ್ನುಳ್ಳ ನ್ಯಾಯಪೀಠವು ಚಲಾಯಿಸತಕ್ಕದ್ದು. ಅಂದ್ರೆ ನ್ಯಾಯಾಧೀಕರಣದಲ್ಲಿ 2 ಇದ್ದಿರ್ತಾರಲ್ಲ ನ್ಯಾಯಪೀಠಕ್ಕಾಗಿ, ಅದರಲ್ಲಿ ಒಂದು ವೇಳೆ ಅವ್ರಿಗೆ 2 ಇರ್ತಕ್ಕಂಥ ಸದಸ್ಯರ ಪೀಠ ಅವರಿಗೆ ಈ ಒಂದು ಅಪೀಲ್ ಆಗಿರ್ಬೋದು, ಪುನರೀಕ್ಷಣೆ ಆಗಿರ್ಬೋದು ಅಥವಾ ಯಾವುದೇ ವ್ಯವಹಾರಕ್ಕೆ ಬಂದಂಥ ಅರ್ಜಿ ಇದ್ದಿರ್ತಲ್ಲ, ಅವ್ರಿಗೆ ಅವ್ರಿಗೆ ಒಂದು ವೇಳೆ ಅನಿಸ್ತಪ್ಪ ಅಂತಂದ್ರೆ 2ಕ್ಕಿಂತ ಜಾಸ್ತಿ ನ್ಯಾಯಾಧೀಶರು ಇದಕ್ಕೆ ಅವಶ್ಯಕತೆ ಇದೆ ಅಂತಂದಾಗ ಅವರು ಅಧ್ಯಕ್ಷರ ಅನುಸಾರವಾಗಿ ಇನ್ನ ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ಸೇರಿಸಿ 3 ಪೀಠ ಸದಸ್ಯರ ನ್ಯಾಯಾಧೀಶರನ್ನು ರಚಿಸ್ಕೊಳ್ಬಹುದು. ಅದು ಕಾಲಕ್ಕೆ ಚೇಂಜ್ನು ಮಾಡ್ಕೋಬಹುದು. ಅದಾದ್ಮೇಲೆ ಈ ರಚಿಸಿದಂತ 2 ನ್ಯಾಯಾಧೀಶರು ಒಂದು ಪೀಠ ಇದ್ದಿರ್ತಾರಲ್ಲ, ಇದರಲ್ಲಿ ಒಬ್ಬರು ಜಿಲ್ಲಾಧಿಕಾರಿ ಆಗಿರ್ಬೇಕು, ಒಬ್ಬರು ಡಿಸಿ ಆಗಿರ್ಬೇಕು. ಸೊ ರೆವಿನ್ಯೂಗೆ ಸಂಬಂಧಪಟ್ಟಂತ ಎಸಿನೂ ಆಗಿರ್ಬೋದು, ಡಿಸಿನೂ ಆಗಿರ್ಬೋದು, ಯಾವುದೇ ಅಧಿಕಾರಿ ಆಗಿರ್ಬೋದು, ಬಟ್ ಒಬ್ಬರು ಮಾತ್ರ ಜಿಲ್ಲಾ ನ್ಯಾಯಾಧೀಶರಾಗಲೇಬೇಕಾಗಿರುತ್ತದೆ ಈ ದ್ವಿಸದಸ್ಯ ಪೀಠದಲ್ಲಿ. ಆಮೇಲೆ ಏನೇನು ಕೆಲಸ ಮಾಡ್ಬೋದು, ಇಲ್ಲಿ ಏನೇನು ಅವ್ರು ಅಂಗೀಕಾರ ಮಾಡ್ತಾರಪ್ಪ ಅಂದ್ರೆ ಅಪೀಲು ಮತ್ತು ಪುನರೀಕ್ಷಣೆಗೆ ಬಂದಂತ ಅರ್ಜಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಅಂಗೀಕಾರ ಮಾಡ್ಕೋತಾರ. ಅರ್ಜಿ ಸಲ್ಲಿಸಿದ ಅರ್ಜಿ, ಪುನರೀಕ್ಷಣೆ ಅರ್ಜಿ ಅಥವಾ ಪುನರೀಕ್ಷಣಾ ಅರ್ಜಿಯನ್ನು ಅಂಗೀಕಾರ ಮಾಡ್ಕೋಬಹುದು. ಒಂದು ಕಾನೂನು ನಿರ್ದಿಷ್ಟ ಅವಧಿ ಕೊನೆಗೊಂಡಿರುವ ತರವಾಗಿ, ಅಂದ್ರೆ ಒಂದು ಅಪ್ಲಿಕೇಶನ್ ಕರೆದಿರ್ತಾರೆ, ಅದು ಕೊನೆಗೊಂಡ ನಂತರ ಏನ್ ಮಾಡ್ಬೋದು, ಅರ್ಜಿಯನ್ನು ಅಂಗೀಕಾರ ಮಾಡ್ಕೊಂಡು ಅದನ್ನ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ಬೋದು. ಅಥವಾ ಈಗ ಕೆಲವೊಂದು ಅಪೀಲ್ಗಳಾಗ್ತಿರ್ತಾವ, ಪುನರೀಕ್ಷಣೆಗಳಾಗಿರ್ತಾವ, ಉಲ್ಲೇಖಗಳಾಗಿರ್ತಾವ, ವಿವರಣೆಗಳಾಗಿರ್ತಾವ. ಅಂತ ಸಮಯದಲ್ಲಿ ಅವು ಇತ್ಯರ್ಥದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ತಡೆಯಾಜ್ಞೆನೂ ಕೊಡ್ಬೋದು. ಈ ನ್ಯಾಯಾಧೀಕರಣ ಪೀಠವು ತಡೆಯಾಜ್ಞೆ ಕೊಡ್ಬೋದು. ಅಥವಾ ಅಪೀಲುಗಳಲ್ಲಿ, ಪುನರೀಕ್ಷಣೆಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ ವಾದಕಾಲೀನ ಸ್ವರೂಪದ ಯಾವುದೇ ವಿಷಯದ ಬಗ್ಗೆ ಅವ್ರ ಅರ್ಜಿಯನ್ನು ತಿರಸ್ಕರಿಸಬಹುದು ಅಥವಾ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡ್ಕೋಬಹುದು. ಅವರು ನ್ಯಾಯಾಧೀಶರ ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ರೆ ಹೆಂಗೆ ಸಂವಿಧಾನದಲ್ಲಿ ರಾಜ್ಯಪಾಲರು ಈ ಥರ ವಿವೇಚನಾಧಿಕಾರಿಗಳು ಇರ್ತಾವೆ, ಇಲ್ಲಿ ಕೂಡ ನ್ಯಾಯಾಧೀಶರ ವಿವೇಚನಾಧಿಕಾರಿಗಳು ಇರ್ತಾರೆ. ನೋಡ್ರಿ, ಆ ವಿಷಯದ ಬಗ್ಗೆ ಯಾರ್ಯಾವನು ಅರ್ಜಿ ಸಲ್ಲಿಸಿರ್ತಾನೆ ಆ ವಿಷಯದ ಬಗ್ಗೆ
ಆ ಬಿಪೀಠದಲ್ಲಿರ್ತಕ್ಕಂಥ ಇಬ್ಬರು ಸದಸ್ಯರು ಸರಿ ಅಂತ ಹೇಳೋರಿಗೆ ಏನು ಮನದಟ್ಟ ಆಯ್ತಂತಪ್ಪ ಅಂದ್ರೆ ಅವ್ರು ಅದನ್ನು ಇತ್ಯರ್ಥಪಡಿಸ್ಬೋದು. ಒಂದು ವೇಳೆ ಒಬ್ಬ ಸದಸ್ಯನಿಗೆ ಸರಿ ಅನಿಸುತ್ತು, ಇನ್ನೊಬ್ಬ ಸದಸ್ಯನಿಗೆ ಸರಿ ಅನಿಸಲಿದ್ದಾಗ ಯಾರಿಗೂ ಸರಿ ಅನ್ಸಲ್ ನೋಡ್ರಿ, ಆ ವ್ಯಕ್ತಿ ಆ ಜಡ್ಜ್ ಆಗಿರ್ಬೋದು ಅಥವಾ DC ಆಗಿರ್ಬೋದು, ಅದ್ರಲ್ಲಿ ಅವ್ರು ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರೂಫ್ ಸಮೇತ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕು. ಯಾಕೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೂಫ್ ಸಮೇತ ಒಪ್ಪಿಸ್ಬೇಕು. ಮತ್ತು ಒಪ್ಪಿಸಿದಂತ ಒಂದು ಪ್ರೂಫ್ ಏನಿರ್ತದಲ್ರಿ, ಅದು ಇನ್ನೊಬ್ಬ ನ್ಯಾಯಾಧೀಶ ಇದ್ದಿರ್ತಾನಲ್ಲ ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಸೊ ಈ ತರ ಇದ್ದಿರ್ತ. ಅಷ್ಟೇನಿದು ಇಂಪಾರ್ಟೆಂಟ್ ಇಲ್ಲ, ಬಟ್ ಕೆಳಗೆ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ನ್ಯಾಯಾಧೀಕರಣದ ಉಪವೇಶನಗಳು. ನ್ಯಾಯಾಧೀಕರಣ ಉಪವೇಶನಗಳಂದ್ರೆ ಏನಿಲ್ರಿ, ನ್ಯಾಯಕ್ಕೆ ಕೇಂದ್ರ ಸ್ಥಳ ಎಲ್ಲಿರ್ಬೇಕಪ್ಪ ಅಂತ ಹೇಳ್ತಾರೆ. ಕೇಂದ್ರ ಸ್ಥಳ ಬೆಂಗಳೂರಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು ಇರ್ಬೇಕಂತೇಳಿ ನ್ಯಾಯಾಧೀಕರಣ ಕೇಂದ್ರ ಕಾರ್ಯಸ್ಥಳ ಬೆಂಗಳೂರಲ್ಲಿ ಇರ್ಬೇಕಂತದ. ಬಟ್ ಕಾಲಕ್ಕೆ ಒಂದು ನೇಮಿಸಬಹುದಂತ ಷರತ್ತುಗಳು ಒಳಪಟ್ಟು ಅಥವಾ ನ್ಯಾಯಾಧೀಕರಣದ ಅಧ್ಯಕ್ಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಅವ್ರು ಹೇಳಿದಂತ ಸ್ಥಳದಲ್ಲಿ ನಾವು ನ್ಯಾಯಾಧೀಕರಣ ಮಾಡಬಹುದು. ಆಕ್ಚುಲಿ ಬೆಂಗಳೂರಿಗೆ ಇರಬೇಕು, ಬಟ್ ಅಧ್ಯಕ್ಷರ ಅನುಸಾರವಾಗಿ ನಾವು ಕಾಲಕ್ಕೆ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದಾದ್ಮೇಲೆ ನ್ಯಾಯಾಧೀಕರಣದ ಅಧಿಕಾರಗಳು ಅಂದ್ರೆ ನ್ಯಾಯಾಧೀಕರಣ ಏನ್ ಮಾಡ್ಬೋದು, ಅಪೀಲು, ಪುನರೀಕ್ಷಣೆಗೆ, ವ್ಯವಹಾರ, ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಬಂದಂತ ಒಂದು ಅಪೀಲ್ಗಳನ್ನು ಅವರು ರಿಜೆಕ್ಟ್ ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಕೋಬಹುದು, ಅಥವಾ ಅದಕ್ಕೆ ಸೂಕ್ತವಾದ ರೀಸನ್ ಕೊಡ್ಬೇಕು ಅವ್ರು ಏನೇ ಮಾಡ್ಲಿ. ಅದಾದ್ಮೇಲೆ ಈಗ ನ್ಯಾಯಾಧೀಕರಣ ರಾಜ್ಯ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಯಾವುದೇ ಒಂದು ಅಪೀಲನ್ನು ಒಂದು ಗೆಜೆಟ್ ಅಧಿಸೂಚನೆ ಹೊರಡಿಸೋದ್ರ ಮೂಲಕ 1957ರ ಮೇರೆಗೆ ರಚಿತವಾದ ನ್ಯಾಯಾಧೀಕರಣದಲ್ಲಿ ಯಾವುದೇ ಕಾನೂನಿನ ಮೇರೆಗೆ ನಿಹಿತವಾಗಿದ್ದವ ಅಥವಾ ಅದು ಚಲಾಯಿಸಬಹುದಾಗಿದ್ದ ಎಲ್ಲಾ ಅಪೀಲುಗಳ ವಿಚಾರಣೆ ಮತ್ತು ಪುನರೀಕ್ಷಣೆ 40ನೇ ಪ್ರಕರಣದ ಮೇರೆಗೆ ರಚಿತವಾಗಿದ್ದ ನ್ಯಾಯಾಧೀಕರಣ. ಅಂದ್ರೆ ನ್ಯಾಯಾಧೀಕರಣ ಎಷ್ಟನೇ ಪ್ರಕರಣದಡಿ ರಚಿತವಾಗಿದೆ ಅಂದ್ರೆ 40ನೇ ಪ್ರಕರಣದಡಿ. ನೆನ್ಪಿಡ್ಬೇಕು, 1957 40ನೇ ಪ್ರಕರಣದಡಿ ರಚಿತವಾದ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತಾರೆ. ಈಗ ಯಾವುದೇ ಒಂದು ಪುನರೀಕ್ಷಣೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸ್ತಪ್ಪ ಅಂದ್ರ ಅದು 40ನೇ ಪ್ರಕರಣದ ಮೇರೆಗೆ 1957 ರಚಿತವಾದ ರೆವಿನ್ಯೂ ಅಪೀಲ್ ನ್ಯಾಯಾಧೀಕರಣಕ್ಕೆ ವರ್ಗಾವಣೆ ಮಾಡ್ಬೇಕಂತ ಹೇಳ್ತದೆ ಅಷ್ಟೇ. ಅದಾದ್ಮೇಲೆ ರಾಜ್ಯವನ್ನು ಏನಪ್ಪ ಅಂದ್ರೆ ಅದೇ ನ್ಯಾಯಾಧೀಕರಣದ ಮೂಲಕ ಅಧಿಸೂಚನೆ ಮೂಲಕ ನ್ಯಾಯಾಧೀಕರಣಕ್ಕೆ ರಾಜ್ಯ ಸರ್ಕಾರ ಹೊರಡಿಸಬಹುದು. ಇದು ಪುನರಾವಲೋಕನ ಅಂತಂದ್ರೆ ಇವಾಗ ನೋಡ್ರಿ, ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತಪ್ಪ ಅಂತಂದ್ರೆ ಅದನ್ನ ಅವ್ರಿಗೆ ಪುನರಾವಲೋಕನ ಮಾಡ್ಕೋಬಹುದು ಅಂತೇಳಿ ಕೆಲವೊಂದು ಆರ್ಟಿಕಲ್ಸ್ ಅದಾವ. ಅದೇ ತರ ಇಲ್ಲೂ ಸೇಮ್ ಪುನರಾವಲೋಕನ ಅಂದ್ರೆ ನ್ಯಾಯಾಧೀಕರಣ ತಾನೇ ಮಾಡಿದ ಆದೇಶವನ್ನು ತಾನಾಗಿ ಏನ್ ಮಾಡ್ಬೇಕಂದ್ರೆ ಪುನರಾವಲೋಕನ ಮಾಡ್ತದ. ಇಷ್ಟೇ, ಇಲ್ಲಿ ಏನು ಅಷ್ಟ ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಇನ್ನೊಂದೇನಪ್ಪ, ಯಾವಾಗ ಪುನರಾವಲೋಕನ ಮಾಡ್ಬೇಕಪ್ಪ ಅಂದ್ರ ಆ ನ್ಯಾಯಾಧೀಕರಣಕ್ಕೆ ಅಲ್ಲಿ ತಪ್ಪಾಗಿದೆಯೋ ಸರಿಯಾಗಿದೆಯೋ ಮತ್ತು ಆ ನ್ಯಾಯಾಧೀಕರಣಕ್ಕೆ ಮನದಟ್ಟಾಗಬೇಕು. ಮತ್ತೆ ಯಾರೋ ಹೇಳ್ಯಾರಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಯಾರೋ ಪಕ್ಷಕಾರನ ಹೇಳ್ಯಾನ ಅಂತ ಹೇಳ್ಬಿಟ್ಟು ಅದನ್ನ ಪುನರಾವಲೋಕನ ಮಾಡಕ್ಕಲ್ಲ. ಮನದಟ್ಟ ಅನಿಸಿದಾಗ ಮಾತ್ರ ಅವ್ರು ಪುನರಾವಲೋಕನ ಮಾಡ್ತಾರೆ, ಬೇರೆ ಟೈಮಲ್ಲಿ ಮಾಡಲ್ಲ. ಸೊ ನ್ಯಾಯಾಧೀಕರಣಕ್ಕೆ ಅದು ತಪ್ಪನ್ನು ಮನದಟ್ಟಾದಾಗ ಮಾಡಿದಾಗ ಮಾತ್ರ ಅದು ಪುನರಾವಲೋಕನ ಮಾಡಬೇಕು. ಹೊರತು ಯಾರೋ ಹೊರಗಿನವ್ರು ಅಬ್ಜೆಕ್ಷನ್ ಮಾಡ್ರಿ ಅಂತೇಳಿ ಪುನರಾವಲೋಕನ ಅವ್ರವರು ಮಾಡ್ಕೊಳ್ಳಲ್ಲ. ಸೊ ಆಲ್ಮೋಸ್ಟ್ ಅವ್ರು ಮಾಡ್ಕೊಳ್ಳಲ್ಲ ಬಿಡ್ರಿ, ಬಟ್ ಇರ್ಲಿ. ನೆಕ್ಸ್ಟ್ 1ನೇ ಉಪ ಪ್ರಕರಣದ ಮೇರೆಗೆ ಆದೇಶ. ಪುನರಾವಲೋಕನಕ್ಕಾಗಿ ಪ್ರತಿಯೊಂದು ಅರ್ಜಿಯನ್ನು ಆದೇಶ ದಿನಾಂಕದ 90 ದಿನಗಳ ಅವಧಿಯೊಳಗೆ ಸಲ್ಲಿಸತಕ್ಕದ್ದು. ಪುನರಾವಲೋಕನ ಇದ್ದಲ್ರಿ, ಅದು ಆದೇಶ ಹೊರಡಿಸ್ತದ ಪುನರಾವಲೋಕನ ಅಂತೇಳಿ. ಅವಾಗ 90 ದಿನಗಳ ಒಳಗಾಗಿ ಏನ್ ಮಾಡ್ಬೇಕು, ಅರ್ಜಿಯನ್ನು ಸಲ್ಲಿಸಿರ್ಬೇಕು. ಆಮೇಲೆ ಪುನರಾವಲೋಕನದ ಈ ಕಾಲಮಿತಿ ಬಗ್ಗೆ ಯಾವ ಪ್ರಕರಣದಡಿ ಹೇಳ್ತಪ್ಪ ಅಂದ್ರೆ 1963 44ನೇ ಪ್ರಕರಣ, 5ನೇ ಪ್ರಕರಣ ಮತ್ತು 12ನೇ ಪ್ರಕರಣಗಳಲ್ಲಿ ಈ ಪುನರಾವಲೋಕನ ಕಾಲಮಿತಿ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ನ್ಯಾಯಾಧೀಕರಣದ ಆದೇಶದ ಅಂತಿಮತೆ ಅಂತಂದಾಗ 44ನೇ ಪ್ರಕರಣದ ಮೇರೆಗೆ ಈ ನ್ಯಾಯಾಲಯದಲ್ಲಿ ಏನ್ ಜಜ್ಮೆಂಟ್ ಕೊಟ್ಟಿರ್ತಾರಲ್ಲ ಅದು ಫೈನಲ್ ಆಗಿರ್ತದೆ. ಈ ನ್ಯಾಯಾಧೀಕರಣ ಏನ್ ಜಜ್ಮೆಂಟ್ ಕೊಟ್ಟಿರ್ತದ ಅದು ಫೈನಲ್ ಆಗಿರ್ತದ. ಎಷ್ಟನೇ ಪ್ರಕರಣದ ಮೇರೆಗೆ ಅಂತಂದಾಗ 44ನೇ ಪ್ರಕರಣದ ಮೇರೆಗೆ. ಇನ್ನು ವಿವರಣ ಪಟ್ಟಿಕೆ ಮುಂತಾದವುಗಳನ್ನು ತರಿಸಿಕೊಳ್ಳಲು ನ್ಯಾಯಾಧೀಕರಣದ ಅಧಿಕಾರಗಳು ಅಂದ್ರೆ ಏನೇ ಅಂದ್ರೆ ನ್ಯಾಯಾಧೀಕರಣಕ್ಕೆ ಒಳಪಟ್ಟಿರ್ತಕ್ಕಂಥ ಈಗ ಒಂದು ಪ್ರಕರಣ ಹಾಕಿರ್ತಾನಪ್ಪ, ಅಪೀಲ್ ಹಾಕಿರ್ತಾನ, ಪುನರೀಕ್ಷಣೆ ಹಾಕಿರ್ತಾನ, ಯಾವುದೇ ವ್ಯವಹಾರ ಹಾಕಿರ್ತಾನ, ಅದ್ರ ಬಗ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಎಲ್ಲಾ ತರಹದ ಡಾಕ್ಯುಮೆಂಟ್ಸ್ಗಳು ತರಿಸ್ಕೊಳ್ಳುವಂತ ಅಧಿಕಾರ ಈ ನ್ಯಾಯಾಲಯಕ್ಕೆ ಇದ್ದಿರ್ತದ ಅಂತ ಹೇಳ್ತಾರ ಅವ್ರು. ಮತ್ತ ಅವ್ರು ಅಲ್ಲಿಂದಲೇ ಒಂದು ಕಾನೂನು ರಚನೆ ಮಾಡ್ಬೋದು. ಅದು
ಅಸಂಗತ ಅಂದ್ರೆ ಅಷ್ಟು ಅದು ಅಲ್ಲಿ ಆ ಕೇಸ್ ಇರೋವರೆಗೂ ಮಾತ್ರ ಅದು ಚಾಲ್ತಿಯಲ್ಲಿ ಇರ್ತಿರ್ತದೆ ಅಂತ. ಇದಾದ್ಮೇಲೆ ನ್ಯಾಯಾಧೀಕರಣದ ವ್ಯವಹಾರಗಳು ಮತ್ತು ನ್ಯಾಯಿಕ ವ್ಯವಹಾರಗಳು. ನ್ಯಾಯಾಧೀಕರಣದ ವ್ಯವಹಾರಗಳು ಮತ್ತು ನ್ಯಾಯಿಕ ವ್ಯವಹಾರಗಳು. ಭಾರತ ದಂಡ ಸಂಹಿತೆ 193ನೇ ಮತ್ತು 228ನೇ ಪ್ರಕರಣದ ಅರ್ಥದಲ್ಲಿ 196ನೇ ಪ್ರಕರಣದ ಉದ್ದೇಶದ ಸಲುವಾಗಿ ನ್ಯಾಯಾಧೀಕರಣದ ಮುಂದೆ ಇರುವ ಯಾವುದೇ ವ್ಯವಹರಣೆಯು ನ್ಯಾಯಿಕ ವ್ಯವಹಾರವಾಗಿರತಕ್ಕದ್ದು ಮತ್ತು ನ್ಯಾಯಾಧೀಕರಣವನ್ನು ದಂಡ ಪ್ರಕ್ರಿಯೆ ಸಂಹಿತೆ 1898 195ನೇ ಪ್ರಕರಣದ 35ನೇ ಅಧ್ಯಾಯದಲ್ಲಿ ಎಲ್ಲ ಉದ್ದೇಶಗಳಿಗೆ ಸಿವಿಲ್ ನ್ಯಾಯಾಲಯ ಎಂದು ಭಾವಿಸತಕ್ಕದ್ದು. ಅಂದ್ರೆ 195 ಅಧ್ಯಾಯದಲ್ಲಿ ಈ ನ್ಯಾಯಾಧೀಶೀಕರಣ ಇರ್ತಲ್ರಿ, ಈ ನ್ಯಾಯಾಧೀಕರಣವನ್ನು ನಾವು ಸಿವಿಲ್ ನ್ಯಾಯಾಧೀಕರಣ ಎಂದು ಭಾವಿಸತಕ್ಕದಂತ ವೆರಿ ಇಂಪಾರ್ಟೆಂಟ್. 195ನೇ ಪ್ರಕರಣದ 35ನೇ ಅಧ್ಯಾಯದಲ್ಲಿ ಏನ್ ರೆವಿನ್ಯೂ ನ್ಯಾಯಾಲಯ ಇರೋದಂದ್ರೆ ಈ ನ್ಯಾಯಾಲಯವನ್ನು ಸಿವಿಲ್ ನ್ಯಾಯಾಲಯದ ಒಂದು ಜಜ್ಮೆಂಟ್ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ರಿ ಅಂತ ಹೇಳ್ತದ. ಇಂಡಿಯನ್ ಪೆನಲ್ ಕೋಡ್ 193 ಮತ್ತು 228 ಪ್ರಕರಣದಲ್ಲಿ ಇದೆ ಹೇಳ್ತದೆ. ಸೊ ಇಂಪಾರ್ಟೆಂಟ್. ಅದಾದ್ಮೇಲೆ ನೆಕ್ಸ್ಟ್ ವಿನಿಮಯ ರಚಿಸಲು ಅಧಿಕಾರ. ಅಂದ್ರೆ ಈಗ ನ್ಯಾಯಾಧೀಕರಣಕ್ಕೆ ಆದಂತಹ ಅರ್ಜಿಗೆ ಆದಂತಹ ಕೆಲವು ವ್ಯವಹಾರಗಳಿಗೆ ತಗಲಿದಂತಹ ಖರ್ಚುಗಳ ಬಗ್ಗೆ ನ್ಯಾಯಾಧೀಕರಣವು ಮುಂಚಿತವಾಗಿ ಪ್ರಕಟಣೆ ಮಾಡಿದ ತರವಾಗಿ ರಾಜ್ಯ ಸರ್ಕಾರದಿಂದ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಮಂಜೂರು ಪಡಿತದ. ಮಂಜೂರು ಪಡೆದಕ್ಕೊಂದು ವಿನಿಮಯ ರೆಡಿ ಮಾಡ್ತದ, ಎಸ್ಟಿಮೇಟ್ ರೆಡಿ ಮಾಡಿ ವಿನಿಮಯ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು. ಅಂದ್ರೆ ಇದಕ್ಕಿಷ್ಟು ಈಗ ಒಂದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಒಂದೇನೋ ಕೇಸ್ ಇದಿರ್ತದೆ, ಅದನ್ನು ನ್ಯಾಯಾಲಯ ಪುನರೀಕ್ಷಣೆಗೆ ಹಾಕಿದಾಗ ಅದಕ್ಕಂತ ತಗಲುವ ಖರ್ಚುಗಳಾಗಿರ್ಬೋದು, ವೆಚ್ಚಗಳಾಗಿರ್ಬೋದು, ಅದನ್ನೆಲ್ಲ ಅಡ್ವಾನ್ಸ್ ಗೆಜೆಟ್ ಅಲ್ಲೇ ಅವರು ಮೆನ್ಷನ್ ಮಾಡಿರ್ಬೇಕಂತ ಹೇಳ್ತಾರೆ. ಅದಕ್ಕೆ ವಿನಿಮಯ ರಚಿಸುವ ಅಧಿಕಾರ ಇದ್ದಿರ್ತಂತ. ಸೊ ಇದು ಜಸ್ಟ್ ನ್ಯಾಯಾಲಯ ಯಾವ ತರ ರಚನೆ ಮಾಡ್ಬೇಕಂಬುದ್ರ ಬಗ್ಗೆ ಕೆಲವೊಂದು ಸಂಗತಿಗಳಿದ್ದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಅಪೀಲು ಮತ್ತು ಪುನರೀಕ್ಷಣೆ. ಇಂಪಾರ್ಟೆಂಟ್ ಅದರಿ ಬಗ್ಗೆ ನೋಡೋಣ ನೆಕ್ಸ್ಟ್. ಸೊ ಸ್ವಲ್ಪ ರಿವಿಷನ್ ನೋಡೋಣ.